ವೈಕುಂಠ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಅಂದರೆ ವರ್ಷಕ್ಕೆ ಒಂದೇ ಸಾರಿ ಬರೋದಲ್ವಾ? ಓಕೆ, ಏನು ಇವಾಗ ವೈಕುಂಠ ಅಂತಂದರೆ ಇವತ್ತು ನಾರಾಯಣನ ಅಂದರೆ ತಿರುಪ್ತಿಗೆ ಹೋಗೋರು ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಬಂದವರೆಲ್ಲ ಮೋಕ್ಷ ಆಗ್ಬಿಡುತ್ತೆ ಅಂತಾರೆ. ಹೇಗಿದು? ಹೇಗೆ ಅರ್ಥ ಮಾಡ್ಕೋಬೇಕು ಇದನ್ನು ನಾವು? ಯಾರಿಗಾದರೂ ಹೇಳಿ. ಹಲೋ, ಯಾರಾದರೂ ಹೇಳ್ತೀರಾ? ಅದೇ ಸ್ವರ್ಗದ ಬಾಗ್ಲು ತೆಗ್ದಿರ್ತಾರೆ ಅಂತ ಹೇಳ್ತಾರೆ. ಈಗ ನಾನು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಒಂದೇ ಸಾರಿ ಸ್ವರ್ಗಕ್ಕೆ ಹೋಗ್ಬಿಡ್ತೇನಾ? ಅದು ಪ್ರಶ್ನೆ. ಹೆಂಗೆ, ಯಾಕೆ ಹೇಳಿದ್ದಾರೆ ಇದನ್ನು? ಶಾಸ್ತ್ರದಲ್ಲಿ ಇದೆ. ಇವತ್ತು ಯಾರ್ಯಾರು ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿ ಯಾರ್ಯಾರು ಆ ದೇವರನ್ನ ದರ್ಶನ ಮಾಡ್ತಾರೋ ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಇಲ್ಲ, ಜ್ಞಾನ ಆಗಿರೋರು ಮಾತ್ರನೇ ಹೋಗೋದು. ಇದು ಒಂದು ದಿನ ಆದ್ರೂ ಮಾಡ್ಲಿ ಅಂತ ಅನ್ಬಿಟ್ಟು ಏನಾದ್ರೂ ವ್ರತ ಬಂದಿರ್ಬೋದು. ಇಲ್ಲಿ ಒಂದ್ಸಾರಿ ಏನಾಯ್ತು ಅಂದ್ರೆ, ಇಲ್ಲಿ ಈ ವೈಕುಂಠ ಇದು ಬಂದಾಗ ಲಕ್ಷ್ಮೀ ನಾರಾಯಣರು ವಿಹಾರ ಹೋಗ್ತಾ ಇದ್ರಂತೆ. ಆಗ ಲಕ್ಷ್ಮಿ ಕೇಳಿದ್ಲಂತೆ, ಅಲ್ಲ ವೈಕುಂಠ ಏಕಾದಶಿ ಇದೆ, ಎಲ್ಲರೂ ಸ್ವರ್ಗಕ್ಕೆ ಬಂದ್ಬಿಟ್ರೆ ನೀವೇನು ಸುಮ್ಮನೆ ಇದ್ದೀರಲ್ಲ, ಏನು ಅರೇಂಜ್ಮೆಂಟ್ ಮಾಡೋದು ಬೇಡವಾ? ಅಷ್ಟು ಜನ ಎಲ್ಲರೂ ಬಂದುಬಿಡ್ತಾರೆ. ಇವಾಗ ಏನು ಬೆಳಗ್ಗೆ 3 ಗಂಟೆಗೋ 2 ಗಂಟೆಗೋ ಕ್ಯೂ ಇರುತ್ತೆ, ರಾತ್ರಿವರೆಗೂ 10-11 ಗಂಟೆವರೆಗೂ ಕ್ಯೂ ಇರುತ್ತೆ, ಎಲ್ಲರೂ ಬಂದ್ಬಿಟ್ಟು ನೀವೇನೋ ಆರಾಮಾಗಿದ್ದೀರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣ ಹೇಳ್ತಾನೆ, ನಿನಗೆಲ್ಲ ಹುಚ್ಚು ಅಂತಾನೆ. ಹೇಗೆ ಅಂತಾನೆ, ನಡಿ ನಿಂಗೆ ತೋರಿಸ್ತೀನಿ ನಡಿ ಡೆಮೋ ಅಂತ ಹೇಳಿ ಕರ್ಕೊಂಬರ್ತಾನೆ. ಆವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಹೋಗಿದ್ದೆ, ಇಲ್ಲಿ ನಾರಾಯಣನಿಗೆ ಕುಷ್ಠರೋಗ ಬಂದ್ಬಿಟ್ಟಿದೆ, ಇನ್ನೇ ಸತ್ತೋಗ್ಬೇಕು ಹಂಗಾಗ್ಬಿಟ್ಟಿರ್ತಾನೆ. ಆ ಲಕ್ಷ್ಮಿ ಇಲ್ಲಿ ದೇವಸ್ಥಾನದಿಂದ ಎಲ್ಲ ಬರ್ತಾ ಇರ್ತಾರಲ್ಲ, ತಿರುಪತಿ ದೇವಸ್ಥಾನನೇ ಇಟ್ಕೊಡ್ರಿ, ಅಲ್ಲಿ ಹೋಗಿದ್ದೆ, ಕೂತ್ಕೊಂಡಿದ್ದೆ, ನನ್ನ ಗಂಡನಿಗೆ ಕುಷ್ಠರೋಗ ಇದೆ, ಯಾರು ಸ್ವರ್ಗದ ಬಾಗಿಲಿಗೆ ಅಲ್ಲಿ ನೀನು ಆ ಕಡೆ ಹೋಗಿ ಬಂದ್ರಿ ಅಂದರೆ ನೀನು ಸ್ವರ್ಗದ ಬಾಗಿಲಿಂದ ಬಂದಂಗೆ ನನ್ನ ಗಂಡನ್ನ ಮುಟ್ಬಿಟ್ರೆ ಕಾಯಿಲೆ ವಾಸಿ ಆಗಿಬಿಡುತ್ತೆ, ದಯವಿಟ್ಟು ಯಾರಾದರೂ ಬಂದು ಮುಟ್ರಿ ಅಂತ ಕೇಳ್ತಾ ಇರ್ತಾರೆ. ಆಗ ಎಲ್ಲರೂ ಅಯ್ಯೋ ನಾನು ಮುಟ್ತೀನಿ ಅಂತ ಬರ್ತಾರೆ. ಅವಾಗ ಹೇಳ್ತಾರೆ, ಈಗ ನೀವಲ್ಲಿ ಪಾಪ ಏನಾದರೂ ಹೋಗದೆ ಇದ್ದರೆ ನೀವು ಮುಟ್ಟಿದ್ರೆ ಈ ಕಾಯಿಲೆ ನಿಮಗೆ ಬರುತ್ತೆ ಹೇಳ್ತಾರೆ. ಯಾಕಪ್ಪ ಈ ರಾಮಾಯಣ ಅಂತ ಯಾರೂ ಮುಟ್ಟಕ್ಕೆ ಹೋಗೋದಿಲ್ಲ. ಕೊನೆಗೆ ಸಾಯಂಕಾಲದವರೆಗೂ ಆಗುತ್ತೆ, ಯಾರು ಬಂದು ಮುಟ್ಟೋದೇ ಇಲ್ಲ. ಮುಟ್ಟಬೇಕು ಅಂತಾರೆ, ಈ ಹೇಳಿದ ತಕ್ಷಣ ನಮ್ಗೆ ಯಾಕಪ್ಪ ಅಂತಾರೆ. ಆಗ ಒಬ್ಬಳು ವೇಶ್ಯೆ ಅವಳು ಬರ್ತಾಳೆ, ಬಂದಿದ್ದ ತಕ್ಷಣ ಕೇಳಿದ ತಕ್ಷಣ ಹೌದಾ ನಾನು ಮುಟ್ತೀನಿ ಅಂಥೇಳಿ ಟಕ್ ಅಂತ ಬಿಡ್ತಾಳೆ. ಇವಳೊಬ್ಬಳೇ ವೈಕುಂಠಕ್ಕೆ ಹೋಗೋದು. ನಾರಾಯಣ ಹೇಳ್ತಾನೆ, ನೋಡಿ ಇವಳೊಬ್ಬಳೇ ಬರೋದು, ಇಷ್ಟು ಜನ ಬಂದ್ರಲ್ಲ ಇವರೆಲ್ಲ ಬರ್ತಾರೆ, ಮತ್ತು ಯಾಕೆ ನಿನಗೆ ಯಾಕೆ ಯೋಚನೆ, ಏನು ಅರೇಂಜ್ ಮಾಡಬೇಕು ಅಂತಾನೆ. ಹೇಗೆ ಅಂತ ಹೇಳ್ತಾರೆ. ಈಗ ಆ ಅರ್ಥ ಏನು, ವೈಕುಂಠಕ್ಕೆ ಹೋಗ್ಬೇಕಾದ್ರೆ ನನ್ನ ಪಾಪ ಎಲ್ಲ ಕ್ಲೀನ್ ಆಗಿದೆ ಅಂತ. ಅಲ್ಲಿ ಪಾಪ ಇರಬಾರ್ದು. ಅಲ್ಲಿಗೆ ನಾನು ವೈಕುಂಠಕ್ಕೆ ಹೋಗಿದ್ದೇನೆ, ಅಲ್ಲಿಗೂ ಆ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನನ್ನ ಪಾಪಗಳಿಲ್ಲ. ಅದು ಒಂದು ಹೇಳ್ತಾರಲ್ಲಿ, ಪಾಪಗಳನ್ನು ಬಿಟ್ಟಿರಬೇಕು. ಇಲ್ಲಿ ಸೇಮ್ ಎರಡು ಒಂದೇ ಥರ ತಗೊತಾರೆ. ಇದು ವೈಕುಂಠದ್ದು. ಇನ್ನು ಕೆಲವರು ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಬರೋವಾಗಲೂ ಕೂಡ ಇದೇ ಪ್ರಶ್ನೆ ಬರುತ್ತೆ. ಸೊ ಇದನ್ನು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಂಬಿಕೆ, ಶ್ರದ್ಧೆ, ಭಕ್ತಿ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವಳೊಬ್ಬಳಿಗೆ ನಂಬಿಕೆ ಇದ್ದಿದ್ದು, ನಾನು ವೈಕುಂಠ ದರ್ಶನ ಮಾಡಿದ ತಕ್ಷಣ ನನ್ನ ಪಾಪ ಎಲ್ಲ ಸುಟ್ಟು ಭಸ್ಮ ಆಗಿಬಿಟ್ಟಿರುತ್ತೆ. ಅವಳು ವೇಶ್ಯೆ ಎಷ್ಟು ಪಾಪ ಮಾಡಿರ್ತಾಳೆ, ಅವಳಿಗೇನು ಆ ಒಂದು ನಂಬಿಕೆ ಶ್ರದ್ಧೆ ಇದೆ ನೋಡ್ರಿ, ಅದಿಲ್ಲ ಯಾರಿಗೂ.
ಅದು ಬೇಕಾಗಿ ನಾವೇನು ಮುಕ್ತರಾಗ್ಬಿಡ್ತೀವಿ ಅಂತಲ್ಲ. ಅದಕ್ಕೆ ಶಾಸ್ತ್ರವನ್ನು ಓದಬೇಕಾದ್ರೆ ಅಲ್ಲಿಗೆ ನಮ್ಮಲ್ಲಿ ಶ್ರದ್ಧೆ, ನಂಬಿಕೆ ಅಂತ ಹೇಳ್ತಾರೆ ನೋಡ್ರಿ. ಷಟ್ ಸಂಪತ್ತಿನಲ್ಲಿ ಶಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧೆ ಅಂತ ಹೇಳ್ತಾರಲ್ಲ, ಆ ಶ್ರದ್ಧೆ ಇದೆಯಾ? ಇದಿರಬೇಕು ಪ್ರತಿಯೊಂದಕ್ಕೂ. ಹಾಗೆಯೇ ನಾವು ಶಾಸ್ತ್ರದಲ್ಲಾಗಲಿ, ಗುರುಗಳ ಮೇಲಾಗಲಿ, ನನ್ನ ಮೇಲಾಗಲಿ, ಇಲ್ಲಿ ಕರ್ಮಕಾಂಡಕ್ಕೇನೋ ಶ್ರದ್ಧೆ ಇತ್ತೆ ಒಪ್ಕೊತಾರೆ, ಆದರೆ ಜ್ಞಾನಕಾಂಡಕ್ಕೆ ಅದರ ಜೊತೆಗೆ ಅನುಭವ ಗಮ್ಯವಾದ ತರ್ಕ ಅಂತ ಹೇಳ್ತಾರೆ. ಇಲ್ಲಿ ಗಮ್ಯ ಸೇಮ್ ಇದೇ ಥರ ಸಿಚುವೇಶನ್ನು ಬೇರೆ ಕಡೆ ಕಥೆ ಥರ ಹೇಳಿದ್ದಾರೆ. ಅಲ್ಲಿ ಶಿವ ಪಾರ್ವತಿ ಮೇಲ್ಗಡೆ ಹೋಗ್ತಾ ಇರ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿದವರು ಪಾಪ ಎಲ್ಲ ಕಳೆದಿರುತ್ತೆ ಅಂತ ಹೇಳ್ತಾರೆ. ನಮಗೆಲ್ರಿಗೂ ಗೊತ್ತು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ. ಅದು ಹೇಗೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಶಿವ ಪಾರ್ವತಿ ತಗೊಂಡಿದ್ದಾರೆ ಸೇಮ್ ಇದನ್ನೇ. ಅಲ್ಲಿ ಯಾರು ಬಂದು ಮುಟ್ರಪ್ಪ, ಮುಟ್ಟಿದ್ರೆ ನಿಮ್ಮ ಪಾಪ ಎಲ್ಲ ಹೋಗಿದ್ರೆ, ಯಾರು ಪಾಪ ಹೋಗಿದೆ ಅವ್ರು ಮುಟ್ಟಿದ್ರೆ ನನ್ನ ಗಂಡನ ಕಾಯಿಲೆ ವಾಸಿ ಆಗುತ್ತೆ, ಇಲ್ಲದೇ ಇದ್ದರೆ ಆ ಕಾಯಿಲೆ ನಿಮಗೆ ಬರುತ್ತೆ ಅಂತಂದಾಗ ಯಾರೂ ಮುಟ್ಟಲ್ಲ, ಒಬ್ಬ ವೇಶ್ಯೆ ಮಾತ್ರ ಮುಟ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು, ನಮಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಇರಬೇಕು ಅನ್ನೋದಕ್ಕೋಸ್ಕರ. ಬಟ್ ಅಲ್ಲಿ ಹೋದವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ಅಲ್ಲ, ಈ ಅರ್ಥ ಬರಲಿ ಅನ್ನೋದಕ್ಕೋಸ್ಕರ ಹೇಳಿರಿ. ಏನಾದರೂ ಇದ್ದರೆ ಕೇಳಿ ಅಷ್ಟೇ.